ಈಗ ಉಪಚುನಾವಣೆ ನಡೆದ ಬಳಿಕ ನಾವು ನೀವೆಲ್ಲರೂ ಗಮನಿಸಿದಂಗೆ ನಾನು ಸೀದಾ ಇದರಿಂದ ಹೊರಗಡೆ ಬರ್ತಾ ಇದ್ದೀನಿ. ಚನ್ನಪಟ್ಟಣ ತಾಲೂಕಿನ ಏನು ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರ್ತಕ್ಕಂಥ ಒಂದಷ್ಟು ರಾಜಕೀಯ ಬೆಳವಣಿಗೆಗಳಿವೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಕ್ಷ್ಮವಾಗಿ ಒಂದು ವಿಚಾರ ತಿಳಿಸ್ಲಿಕ್ಕೆ ಬಯಸ್ತೇನೆ. 1 ತಿಂಗಳ ಕಾಲ SIR ನಡಿಬೇಕಾದಾಗ ನಾಗರಾಜಣ್ಣ ಅವರು ಮತ್ತೆ ತಾಲೂಕಿನ ಎಲ್ಲ ಪದಾಧಿಕಾರಿಗಳು, ಇವತ್ತೇನು 400 ಜನ ಪದಾಧಿಕಾರಿಗಳು ನೀವು ಹೋಬಳಿ ಮಟ್ಟದಲ್ಲಿ ಜೊತೆಯಲ್ಲಿ ಅನೇಕ ಸಮುದಾಯ ವಿವಿಧ ವಿಭಾಗದ ಒಂದು ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ. ನಿಮ್ಮೆಲ್ಲರದು ಒಂದು ಜವಾಬ್ದಾರಿ ಇದೆ. ಕೈ ಜೋಡಿಸಿ ಮನವಿ ಮಾಡ್ತೇನೆ. ಕಷ್ಟ ಕಾಲದಲ್ಲಿ ಪಕ್ಷದ ಕಾರ್ಯಕರ್ತರು ತಲೆ ಕೊಟ್ವಿ. ಕಷ್ಟ ಕಾಲದಲ್ಲಿ ನಿಮಗೋಸ್ಕರ ಬಂದು ಚುನಾವಣೆ ಸ್ಪರ್ಧೆ ಮಾಡಿದೆ. ಎಲ್ಲೋ ಒಂದ್ ಕಡೆ ಫಲಿತಾಂಶದ ಅರಿವಿದ್ರೂ ಕೂಡ ನಿಮ್ಮನ್ನ ಎಲ್ಲೂ ಕೂಡ ನಾನು ಕೈ ಬಿಡಬಾರ್ದು ಅಂತಕ್ಕಂಥದ್ದು ಸಿಕ್ಕಾಪಟ್ಟೆ ನಡೀತು. ಮನೆ ಘಟನೆಗಳು ನಾನು ಇವತ್ತು ಮತ್ತೆ ಬೀದಿನಲ್ಲಿ ಅದೆಲ್ಲ ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಅಂತಿಮವಾಗಿ ಮತ್ತೆ ನನ್ನ ಜೀವನದಲ್ಲಿ 3ನೇ ಸೋಲನ್ನ ನಾನು ಉಂಡಬೇಕಾಗಿ ಬಂತು. ಈ 1 ತಿಂಗಳು ಮತದಾರರ ಪರಿಷ್ಕರಣೆ ಸಂದರ್ಭದಲ್ಲಿ ನೀವೆಲ್ಲ ದಯಮಾಡಿ ಹಳ್ಳಿಗಳಿಗೆ ತೆರಳಿ, ಗ್ರಾಮದಲ್ಲಿ ಯಾರಾದ್ರೂ ಒಂದು 25-30 ವರ್ಷ ಈ ಪಾರ್ಟಿಗೋಸ್ಕರ ನಿಸ್ವಾರ್ಥವಾಗಿ ಸೇವೆ ಮಾಡಿರ್ತಕ್ಕಂಥ ಹಿರಿಜೀವಿಗಳು ಬಹಳ ಜನ ಇದ್ದಾರೆ. ಅಂಥವ್ರ ಮನೆಯಲ್ಲಿ ನಾಗರಾಜಣ್ಣ ಅವರೇ ದಯಮಾಡಿ ಕೂತ್ಕೊಂಡು, ಯಾಕೆಂದ್ರೆ ಇಲ್ಲಿ ಇತ್ತೀಚೆಗೆ ಒಂದು ಗೊಂದಲ ಸೃಷ್ಟಿಯಾಗಿದೆ. ನೀವು ನಾವು ಎಲ್ಲ ಒಂದೇ ಕಣ್ರಯ್ಯ ಬರ್ರಯ್ಯ, ಏನೋ ಆಗೋಯ್ತು ಕಣ್ರಯ್ಯ, ಹೋಗಿದ್ದೀನಿ ಮತ್ತೆ ಬರ್ತೀನಿ ಕಣ್ರಯ್ಯ, ಸಮಯ ಬಂದಾಗ ಏನ್ ಅನ್ಕೊಂಡ್ಬಿಟ್ಟವ್ರಣ್ಣ ನಮ್ಮ ಪಕ್ಷನ, ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಏನ್ ಅನ್ಕೊಂಡ್ಬಿಟ್ಟವ್ರೆ? ನಿಮ್ ಸ್ವಾರ್ಥಕ್ಕೆ ನಿಮಗ್ ಬೇಕಾದಾಗ ನೀವು ಬಿಟ್ಟೋದ್ರಿ. ಅನುಭವಿಸ್ತಾ ಇದೀವಿ. ಇವತ್ತು ಶಾಸಕ ಸ್ಥಾನ ಕರ್ಕೊಂಡು ಈ ಸುಖ ಕಾಲದಲ್ಲಿ ನೀವೇ ಬೇಕಾ ಬರೋಕ್ಕೆ? ದಯಮಾಡಿ ಈ ಬಣ್ಣದ ಮಾತುಗಳು ಇವತ್ತಿಂದ ಅಲ್ಲ, 25 ವರ್ಷದಿಂದ ನೀವು ನೋಡ್ತಾ ಇದ್ದೀರಿ, ನಾವು ಕೇಳ್ತಾ ಇದ್ದೀವಿ. ದಯವಿಟ್ಟು ಇದಕ್ಕೆ ಯಾರು ಮರಳಾಗಬೇಡಿ. ಮತ್ತೆ NDA ಸರ್ಕಾರ ಬರ್ತದೆ 2 ವರ್ಷದಲ್ಲಿ. ಮತ್ತೆ ನಾನು NDA ಅಭ್ಯರ್ಥಿ. ಜನತಾದಳ ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ, BJP ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ ಅಂತ ಹೇಳ್ಕೊಂತಿರೋ ಬಹಳ ಜನ ಇದ್ದಾರೆ ಈ ಕ್ಷೇತ್ರದಲ್ಲಿ. ದಯಮಾಡಿ ಅದಕ್ಕೆ ಮರಳಾಗಬೇಡಿ. ಅದು ಕುಮಾರಣ್ಣ ಅವರು ಬಹುಶಃ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಮತ್ತು ಮುಖಂಡರಿಗೆ ನಿರಂತರವಾಗಿ ಚುನಾವಣೆಗಳಲ್ಲಿ ಆಗ್ತಾ ಇರ್ತಕ್ಕಂಥ ಹಿನ್ನಡೆಗಳನ್ನ ಗಮನಿಸಿ ನಿಮಗೋಸ್ಕರ ಬಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಅದೇ ರೀತಿ ನೀವು ಕೂಡ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ರಾಜ್ಯ ಓಡಾಡ್ಲಿಕ್ಕೆ ಸುಟ್ಲಿಕ್ಕೆ ಬಿಟ್ಟು ಕುಮಾರಣ್ಣನ ಪರವಾಗಿ ತಾವೆಲ್ಲರೂ ಕೂಡ ಏನು ಪ್ರತಿನಿಧಿಗಳಾಗಿ ಕೆಲಸ ಮಾಡಿ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದ ಒಂದು ಪಟ್ಟಕ್ಕೂ ಕೂಡ ಏರಿಸ್ತಕ್ಕಂಥ ಒಂದು ಐತಿಹಾಸಿಕವಾದ ತೀರ್ಮಾನ ತಗೊಂಡವರು ನೀವೆಲ್ಲ ಪುಣ್ಯಾತ್ಮ ತಂದೆ ತಾಯಂದಿರುಗಳು. ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.